ನಿನಗೆ ಮೊದಲು ನಾ ಯಾವುದು ಉದಾಹರಣೆ ಕೊಡ್ತೇನೆ, ವಿವರಣೆ ಕೊಡ್ತೇನೆ ನಿಮ್ಮ ಅರಿವಿಗೆ. ನೀನು ಪಾಲನೆ ಎನ್ನುವುದನ್ನು ಮಾಡಬೇಕು ಎಂದಿದ್ದರೆ ಅದರ ಮೊದಲು ಸೃಷ್ಟಿಯಾಗಬೇಕು. ಆದಂತಹ ಸೃಷ್ಟಿಯನ್ನೇ ಪಾಲಿಸಬಹುದೇ ಇಲ್ಲ, ಇಲ್ಲದೇ ಇದ್ದರೆ ಅವಕಾಶವೇ ಇಲ್ಲ. ಪಾಲನೆಗೆ ಸೃಷ್ಟಿಯಾಗಬೇಕು. ಹಾಗಿದ್ದರೆ ನಿನ್ನ ಪಾಲನೆ ಎನ್ನುವುದು ಸೃಷ್ಟಿಯ ಮೇಲೆ ಅವಲಂಬಿತವಾಗಿದೆ. ನಿನಗೆ ಉದ್ಯೋಗ ನನ್ನಿಂದಲೇ ದೊರೆಯುವುದೊಂದಾಯ್ತಲ್ಲ. ಉದ್ಯೋಗ ಮಾಡಿದ ನಂತರ ಆದ್ದರಿಂದ ನಿನಗೆ ಪ್ರತ್ಯಕ್ಷವಾಗಿ ನಾನು ಉದ್ಯೋಗದಾತ ಅಮ್ಮ ಮಾತಿನ ಮೂಲಕ ಕೊಟ್ಟದ್ದು ನಿನಗೆ ಪಾಲನೆ ಮಾಡುವಂತ. ಹೇಗೆ ಮಾಡುವುದು? ನಾನು ಸೃಷ್ಟಿ ಮಾಡಿದ ಮೇಲೆ ನೀನು ಪಾಲನೆ ಮಾಡುವುದು, ನಾನು ಸೃಷ್ಟಿ ಮಾಡಿದ್ದನ್ನು ನೀನು ಪಾಲನೆ ಮಾಡುವುದು. ಹಾಗಾಗಿ ನಿನಗೆ ದಾತಾರನಾಗಿರುವ ನಾನು ನಿನಗೆ ಯಜಮಾನ, ನಿನಗಿಂತ ಹೆಚ್ಚಿನವ. ಅವನಿಗೂ ಅಷ್ಟೇ, ಅವನು ಲಯವನ್ನು ಗಳಿಸಬೇಕು ಎಂದಿದ್ದರೆ ಏನನ್ನು ಲಯಗೊಳಿಸಬೇಕು? ನಾನು ಸೃಷ್ಟಿ ಮಾಡಿದ್ದನ್ನೇ ಲಯಗೊಳಿಸಬೇಕು. ಬಿಡು ಕಣ್ಣು ಸುಡು ಏನನ್ನ ಅದು ಸಾಧ್ಯವಿಲ್ಲ. ಹಾಗಿದ್ದರೆ ನಿನ್ನ ಲಯವೆನ್ನುವುದು ನನ್ನ ಸೃಷ್ಟಿಯ ಮೇಲೆ ಅವಲಂಬಿತವಾಗಿದೆ. ಸೃಷ್ಟಿ ಆದರೆ ನಿನಗೆ ಅವಕಾಶ. ನಿನಗೂ ಉದ್ಯೋಗದಾತಾರ ನಾನು, ನಿನ್ನ ಯಜಮಾನ, ನೀನು ನನ್ನ ಕೈ ಕೆಳಗಿನ ಆಳು. ಹೇಗೆ ಆಗುದಿಲ್ಲ, ಆಗುದಿಲ್ಲ. ನಾನು ಸೃಷ್ಟಿ ಮಾಡಿದ್ದರೆ ಮಾತ್ರ ಲಯ ಮಾಡಬೇಕು. ಹೇಗೆ? ಅದು ನಾನು ಬೇಕಾದ ಹಾಗೆ ಬೆಳಗಿಸಿಕೊಳ್ಳ. ಅವನ ಗುಣವನ್ನು, ಸ್ವಭಾವವನ್ನು, ಕರ್ಮನಿಷ್ಠುರತೆಯನ್ನು ಅಥವಾ ಕರ್ಮ ನೈಪುಣ್ಯವನ್ನು ನನಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದು ನನ್ನ ಬುದ್ಧಿವಂತಿಕೆ. ಹಾಗೆ ನೀನು ಪಾಲನೆ ಮಾಡುವುದಂದ್ರೆ ಏನು? ನಾನು ಸೃಷ್ಟಿಸಿದಂತಹ ಜೀವಿಗಳಿಗೆ ಕಾಲ ಕಾಲಕ್ಕೆ ಬೇಕಾದನ್ನು ಕೊಟ್ಟು ಬರೆಯುವುದು. ಯಾರಿಗೆ, ಏನನ್ನು, ಎಲ್ಲಿ, ಎಷ್ಟು, ಹೇಗೆ ಪ್ರಶ್ನೆಗಳು ಬರ್ತದ. ಆದರೆ ನಿನಗೆ ಪ್ರಶ್ನೆಗಳು ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ನಾನು ಬರುವವರಿಗೆ ಬರುವುದು ಮಾತ್ರ ಅಲ್ಲ, ಬರಬೇಕು. ಬಂದರೆ ಅದು ಕರ್ಮ ಶಿಸ್ತು. ಹೌದು, ಕೊಡಬೇಕು. ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಏನನ್ನು ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು, ಬರುವುದು ಸಹ ಗೊತ್ತಿಲ್ಲದವರಿಗೆ ಪ್ರಶ್ನೆ ಬರ್ತದೆ. ಆದರೆ ಬರುವುದಿಲ್ಲ. ಗೊತ್ತಿಲ್ಲದವರಿಗೆ ಬರುವುದಿಲ್ಲ. ನಿನಗೆ ಗೊತ್ತಿರುವುದಕ್ಕೆ ಮೂಲವೂ ಇಲ್ಲ, ಅಂತ್ಯವೂ ಇಲ್ಲ. ನೀನು ನನ್ನ ಅಧೀನದಲ್ಲಿರುವ. ನಾನು ಸೃಷ್ಟಿಯನ್ನು ಪಾಲಿಸುವುದು ಎನ್ನುವ ಮಟ್ಟದಲ್ಲಿ ಮಾತ್ರ ನಿನಗೆ ಉದ್ಯೋಗ. ಹಾಗಿದ್ದರೆ ಏನನ್ನು ಪಾಲಿಸುವುದು, ಎಷ್ಟು ಪಾಲಿಸುವುದು? ನಾನೇ ತರ್ಕಿಸಿ ಒಂದು ಪರಿಮಾಣ, ಪ್ರಮಾಣ, ಕಾಲನಿರ್ಣಯ ಇತ್ಯಾದಿಗಳನ್ನು ಮಾಡುವುದು. ಜೀವಿಯ ಸೃಷ್ಟಿಯಾಗುವಾಗ ಅದಕ್ಕೆ ಪ್ರಾಣ ಸಂಸ್ಪರ್ಶವಾಗುವ ಕಾಲದಲ್ಲಿ ಅದರ ಇಡೀ ಆಯುರ್ಮಾನದ ವಿಚಾರವನ್ನು ನಾನು ಸಂಕಲಿಸಿ ಇದಮಿತ್ತಮೆಂದು ಬರೆದಿರ್ತೇನೆ. ಹೇಗೆ? ನಾನು ಬರೆದಂತಹ ಆ ನಿರ್ಣಯದಕ್ಕಿಂತ ಅಧಿಕವಾಗಿ ಅದು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಅನುಮಾನ. ಅಷ್ಟು ದೊಡ್ಡ ಕೆಲಸ ಮಾಡುವವನು ನಾನು ದೊಡ್ಡವನು ಬರೆಯುವುದೇ ಕೆಲಸ. ಆದ್ದರಿಂದ ಆ ಜೀವಿಯ ಆಯುರ್ಮಾನದ ಸಮಗ್ರತೆಯನ್ನು ಪರಿಶೀಲಿಸಿ ತೀರ್ಮಾನಿಸಿ ಹಣೆಯಲ್ಲಿ ಬರೀತೇನೆ. ಅವುಗಳಿಗೆ ಅದು ಹಣೆ ಬರಹ, ಓದುವ ನಿನಗೆ ವಿಧಿ ಬರಹ. ನೀನದನ್ನು ಓದಿ ಅದಕ್ಕನುಸಾರವಾಗಿ ಆಯಾ ಜೀವಿಗಳಿಗೆ
ಅಷ್ಟನ್ನು ಕೊಡಬೇಕೇ ವಿನಃ ನಿನಗೆ ಪ್ರೀತಿ ಉಂಟು ಎಂದು ಅಧಿಕ ಕೊಡುವುದಕ್ಕಾಗುವುದಿಲ್ಲ. ಕ್ರೋಧ ಬಂತು ಎಂದು ಕೊಡಬೇಕಾದ್ರಲ್ಲಿ ಕಡಿಮೆ ಮಾಡುವುದಕ್ಕಾಗುವುದಿಲ್ಲ. ಕೊಡುವುದನ್ನು ಕೊಡಬೇಕು. ನನ್ನ ತೀರ್ಮಾನದಂತೆ ಬದಲಾವಣೆ ಹಾಕಿ. ಹಾಗಾಗಿ ಅಸ್ವತಂತ್ರನಾದಂತಹ ನೀನು ನನ್ನ ಕೈ ಕೆಳಗಿನ ಆಳೆನ್ನುವುದು ಸ್ಪಷ್ಟ. ಅವನಿಗೂ ಅಷ್ಟೇ, ಅವನು ಲಯಗೊಳಿಸಬೇಕು ಎಂದಿದ್ದರೆ ಆ ಜೀವಿಯ ಆಯುರ್ಮಾನ ಮುಕ್ತಾಯ ಹಂತಕ್ಕೆ ಬಂದಾಗ ಮಾತ್ರ ನನ್ನ ಸೂಚನೆಯ ಮೇರೆಗೆ ಅದು ಲಯಗೊಳ್ಳಬೇಕು. ಅಲ್ಲಿಗೂ ಆಜ್ಞೆ ನನ್ನದು. ನಾನು ಬರೆದಂತಹ ಲಿಪಿಯನ್ನು ಕಡೆಯ ವಾಕ್ಯವನ್ನು ಓದಿ ತನ್ನಂತರ ಅವನು ತನ್ನ ಕಾರ್ಯದಲ್ಲಿ ತೊಡಗಬಹುದೇ ವಿನಃ ತಾನೇ ಸ್ವತಂತ್ರನಾಗಿ ತನ್ನಿಷ್ಟವನ್ನಂತೆ ವ್ಯವಹರಿಸುವುದಕ್ಕೆ ಸಾಧ್ಯವಿಲ್ಲವಾಗಿ ಅವನು ಅಸ್ವತಂತ್ರನಿದ್ದಾನೆ ಎಂಬವಾಗ ಅವನಿಗೂ ಯಜಮಾನ ನಾನು. ಈಗ ತೂಗಿ ನೋಡಿದರೆ ನೀನು ಮಾಡುವಂತಹ ಪಾಲನೆ, ಅವನು ಮಾಡುವಂತಹ ಲಯ ಸಾಮಾನ್ಯವಾದದ್ದು. ನನ್ನ ಸೃಷ್ಟಿ ಘನವಾದುದು. ಅಷ್ಟು ಘರ್ಷಣೆಗೆ ಕಾರಣವಾಗ್ತದೆ. ಅದನ್ನ ವಿಷಮ ಸ್ಥಿತಿಯನ್ನು ಸೃಷ್ಟಿ ಮಾಡದೆ ಅದನ್ನು ಬದಿಗೆ ಬಿಡು ಅಂತನ್ನೆಲ್ಲ ಹೇಳಿದೆ. ಆಗುದಿಲ್ಲ, ನಾನು ದೊಡ್ಡವನನ್ನುವುದನ್ನು ಒಪ್ಪಿಕೊಂಡ್ರೆ ನನ್ನ ಮುಂದೆ ಶಬ್ದವಿಲ್ಲ. ಒಪ್ಪಿಕೊಳ್ಳದಿದ್ರೆ ಮತ್ತೆ ನೋಡುವುದು. ನಾನು ಒಪ್ಪಿಕೊಂಡ್ರೆ ನೀನು ದೊಡ್ಡವ. ಆಗಲ್ಲ, ನೀನು ಒಪ್ಪಿಕೊಂಡರೆ ಅಲ್ಲಿಗೆ ಮುಕ್ತಾಯವಾಯಿತು ಎನ್ನುವ ನೆಲೆಯಲ್ಲಿ ನಾನು ಸುಮ್ಮನಾಗ. ಆಗ ನೀನು ನಿನ್ನ ದಾರಿಯಲ್ಲಿ ಮಾತಾಡಬೇಕು. ಪ್ರಾಯಶಃ ನಾವು ಒಪ್ಪಿಕೊಂಡಿದ್ದರಿಂದಲೇ ಬ್ರಹ್ಮ ದೊಡ್ಡವಲ್ಲ, ಇದ್ರೆ ಸಣ್ಣವ. ಅಲ್ಲಲ್ಲ, ಬ್ರಹ್ಮ ದೊಡ್ಡವನಾದ್ದರಿಂದಲೇ ನೀವು ಒಪ್ಪಿಕೊಳ್ಳುವುದು. ಅದು ದೊಡ್ಡವನಿಗೆ ಒಪ್ಪಿಸಿಕೊಳ್ಳುವಂತಹ ಒಂದು ಉದ್ಯೋಗವಾದರೂ ಯಾಕೆ? ಅರ್ಥವಾಗದವರಿಗೆ ಅರ್ಥವಾಗಿಸಿ ಒಪ್ಪಿಸಿಕೊಳ್ಬೇಕಾಗ್ತದೆ. ಅರ್ಥವಾಗದವರಿಗೆ ಹೇಳುದೇ, ಅರ್ಥವಾಗದವರಿಗೆ ಅರ್ಥವಾಗುವ ಹಾಗೆ ಹೇಳಬೇಕು. ಅದು ಹೇಳಿದ್ದು ಅಷ್ಟಕ್ಕೂ ಅರ್ಥ ಆಗದವನಿಗೆ ಹೇಳಿದ್ಯಾಕೆ? ಹಾಗಿದ್ರೆ ಅವನು ಸ್ಥಾನಕ್ಕೆ ಅನರ್ಹನಾಗ್ತಾನೆ. ಹೌದು, ಅದರ ಆಗುದಿಲ್ಲ. ಅದರ ಆಗದವರಿಗೂ ಆಗಿಸುವುದು. ನಮ್ಮನ್ನು ಅರ್ಥವಾಗದವರು ಅಂತ ನಿರ್ಣಯ ಮಾಡಿದ್ದ. ಅನುಮಾನ ಉಂಟು. ನಮ್ಮ ಹೇಳಿದ್ದೇನು ಅಜ್ಞಾನಿಗಳಾದ ಇವಾಗ ಶಿಕ್ಷಣವನ್ನು ಕೊಟ್ಟಿದ್ದೇನೆ. ಸ್ವಲ್ಪ ನಿಮಗೆ ಕಮ್ಮಿ ಉಂಟು. ಹೌದಾ? ಕಾಣ್ತದೆ ಹಾಗೆ, ಸ್ವಲ್ಪ ಕಮ್ಮಿ ಇದ್ದ ಹಾಗೆ ಕಾಣ್ತದೆ. ನಾನು ಆರಂಭಿಸಿದ್ದೆ ಅಲ್ಲಿಂದ ಬೇಡ ಬ್ರಹ್ಮ ಪೂರ್ತಿ ಆಗಲಿಲ್ಲ. ಸರಿ, ಪೂರ್ತಿ ಆದ ಹಾಗೆ ಮಾತಾಡು ಹೇಳಿದೆ. ನನಗೆ ಪೂರ್ತಿಯಾಗಿ ಹೌದಾ? ಪೂರ್ತಿಯಾಗಿ ಗೊತ್ತಾಗ್ತದೆ ನನಗೆ. ನೀನು ಅದೊಂದನ್ನು ಬಿಡ ಇದ್ರೆ ಸರಿ ಆಗುದಿಲ್ಲ. ಯಾವುದು? ಅದು ನಾನೇ. ನಾನು ಬಿಟ್ಟಲ್ಲೂ ನೀನು ದೊಡ್ಡವ. ಯಾರು? ನಾನು ಬಿಟ್ಟರೆ ನೀನು ದೊಡ್ಡವ. ಆಗುದಿಲ್ಲ. ಅದು ನಾನು ಎನ್ನುವುದನ್ನು ನಾನು ಬಿಡುವುದಕ್ಕೂ ಇಲ್ಲ, ಎಷ್ಟಕ್ಕೂ ಅದು ಬಿಡುವುದಿಲ್ಲ. ಸ್ವಾಭಿಮಾನ. ಹೌದಪ್ಪ, ನಾವು ಅಭಿಮಾನ. ನೀನು ಹೀಗೆ ನಡೆದರೆ ನಾಳೆ ನಿನ್ನ ಸೃಷ್ಟಿಯವರು ಹೇಳ್ತಾರೆ ಬ್ರಹ್ಮ ಆರಂಭದಿಂದಲೇ ಮತ ಹಿಡ್ಕೊಂಡೇ ಮಾತಾಡಿದವ. ಅಲ್ಲ, ಆ ಮತವನ್ನು ಬಿಡ್ಲಿಲ್ಲ. ನಮ್ಮ ಬ್ರಹ್ಮ ನಾನು ಎನ್ನುವುದನ್ನು ಕೊನೆಯದಕ್ಕೂ ಬಿಡಲಿಲ್ಲ. ಹೌದಪ್ಪ, ಅವರಲ್ಲಿ ಇರ್ತದೆ. ನಾನು ಬಿಟ್ಟರೆ ಎಲ್ಲ ಸರಿ ಆಗ್ತಿದ್ದ. ಹಾಗಾಗ್ಲಿಕ್ಕಿಲ್ಲ. ನಾನು ಬಿಡ್ತಿದ್ರೆ ಬ್ರಹ್ಮ ಕೆಡ್ತಿದ್ದ. ಪ್ರಸಂಗ ಸಾಹಿತ್ಯದಲ್ಲಿ ಆಗುದಿಲ್ಲ. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಮನೆಗೆ. ಒಟ್ಟು ಸೃಷ್ಟಿಸುವಾಗೆಲ್ಲ ಯಾವನು ಎಷ್ಟೇ ಸ್ಫುಟವಾಗಿ ಗಟ್ಟಿ ಸಾಹಿತ್ಯವನ್ನು ಒದಗಿಸಿಕೊಟ್ಟು ಒಪ್ಪುವ ಸ್ವಭಾವ ನಿನಗೆ ಒಪ್ಪಲಿಕ್ಕಿಲ್ಲ. ಎಷ್ಟು ಒಳ್ಳೆ ಒಳ್ಳೆ ದೊಡ್ಡವ. ಇವನ್ನ ನಾನು ನೀನು ಸ್ವೀಕರಿಸಿದ್ದೆ. ಇವನ ಹಣೆಗಳನ್ನು ನೀನು ಆಕ್ಷೇಪಿಸಲಿಕ್ಕೆ ಉಂಟು. ಆಕ್ಷೇಪಿಸದೆ ಕಂಡದ್ದನ್ನು ಮನಸ್ಸಿಗೆ ತಿಳಿಸುವುದಕ್ಕೆ ಕಣ್ಣು ಅಂತ ಹೇಳುವುದು. ಕಂಡದ್ದನ್ನು ಸುಡುವ ಸ್ವಭಾವ ಇದ್ದದಕ್ಕೆ ಒಂದಾದು ಕಣ್ಣು ಅಲ್ಲ, ಇಲ್ಲದಿದ್ರೆ ಅದನ್ನು ಕಣ್ಣು ಎಂದು ಕರೆಯೋದು ಸಲ್ಲ. ಅವ ಸರಿಯಾಗಿ ಹೇಳಿಲ್ಲ. ಕಿಚ್ಚಿನ ಕಣ್ಣು ಅಂತ ಹೇಳಿ, ಕಿಚ್ಚಿನ ಕಣ್ಣೇ ಇರಲಿ, ಕಿಚ್ಚು ಬಂದ ಮೇಲೆ ಅದು ಕಣ್ಣಾಗುವುದಿಲ್ಲ. ಮತ್ತೆ ಅದು ಯಾವುದಾದ್ರೂ ಒಂದು ಅಸ್ತ್ರವೋ ಶಸ್ತ್ರದ ಹಾಗೆ ಪರಿವರ್ತಿತ. ಅವನಿಗೆ ಅದು ಶಸ್ತ್ರವಾದೀತು, ಜ್ಞಾನವಾದೀತು, ಬೆಳಕಾದೀತು ಎಲ್ಲ ಆಗ್ತದೆ. ಹೇಗೆ ಪಳಗಿಸಬೇಕು, ಪ್ರಯೋಗಿಸಬೇಕು ಅನ್ನೋದು ಅವನ ಸತ್ಯಗೆ ಬಿಟ್ಟು. ಹಾಗಿದ್ದರೆ ಅವನು ಭ್ರಮೆಯಲ್ಲಿದ್ದಾನೆ ಅಂದಾಯ್ತು. ಯಾವುದು ನಿರ್ಣಯಾತ್ಮಕವಾಗಿ ಯಾವುದೂ ಇಲ್ಲ.
ಕಣ್ಣು ಎಂದು ಸಾರ್ವಕಾಲಿಕವಾಗಿ ಒಪ್ಪಿಕೊಳ್ಳಲಾಗದ್ದನ್ನು ಕಣ್ಣು ಎಂದು ಆರೋಪಿಸಿ ಅಂತೆ ಅದನ್ನು ಅನುಭವಿಸುತ್ತಾನಂತಿದ್ರೆ ಅವನು ಸ್ವರತೆಯಲ್ಲಿದ್ದಾನೆ ಎಂದರ್ಥ. ತಮ್ಮ ಹೇಳಿಲ್ಲ ನನಗೆ ಅವನಿಗೆ ಹೆಚ್ಚಿನ ಕಣ್ಣುಳ್ಳವನು ತ್ರಿನೇತ್ರಧಾರಿ ಅವನು. ಹಾಗಾದ್ರೆ ತ್ರಿನೇತ್ರವನ್ನೇ ಅವನಿಗೆ ಯಾಕೆ ಕೊಟ್ಟದ್ದು? ನನಗೂ ನಿನಗೂ ಕೊಡಬಹುದಾಗಿತ್ತು, ಯಾಕೆ ಕೊಡ್ಲಿಲ್ಲ? ಅವನಿಗೆ ಕೊರತೆ ಉಂಟು ಅಂತ ಕೊಟ್ಟದ್ದು. ಅಲ್ಲಪ್ಪ, ಧಾರಣಾ ಶಕ್ತಿ ಅದನ್ನು ಹೊಂದಬಹುದಂತ ಧಾರಣಾ ಶಕ್ತಿ ಅವನಂತ ಅವನಿಗೆ ಕೊಟ್ಟದ್ದು. ಮಾತ್ರವಲ್ಲದ ಅನಿವಾರ್ಯ ಸ್ಥಿತಿಯಲ್ಲಿ ಅದನ್ನು ಉಪಯೋಗಿಸಬೇಕಾಗ್ತದೆ ಹೊರದು ಬೇರೆ ಆಗ್ತದೆ. ಅದನ್ನು ಹೆಚ್ಚಿನದನ್ನು ಒಪ್ಪಿಕೊಳ್ಳಬೇಕಾದಂತಹ ಭಾವವೇ ನಿನ್ನಲ್ಲಿ ಇಲ್ಲ ಅನ್ನೋದು ಬೇಸರದ ವಿಷಯ. ಅದು ವಿಕಾರ. ನಿನಗದು ವಿಕಾರಗಳು, ಅವನಿಗೆ ಅದು ಆಕಾರವಲ್ಲ. ವಿರೂಪಾಕ್ಷ. ಇನ್ನೊಂದು ಹೆಸರು ಕೊಡ್ತೇನೆ, ವಿರೂಪಾಕ್ಷ, ವಿಕಟಾಕ್ಷ. ಬೇಕಾದ್ರೆ ಇನ್ನೂ ಹೇಳು. ಅಸಮಾಕ್ಷ, ಅಸಮಾಕ್ಷ, ವಿಷಮಾಕ್ಷ. ಏನು ಅಸಮಾಕ್ಷ ಅಂದ್ರೆ? ಏನು ಸಮ ಇಲ್ಲದವನು ಅಂತ. ಇದು ಸಮಾಕ್ಷಿ, ಅದು ಅಸಮ ಅಂತ. ಇದರ ಹಾಗದಲ್ಲ ಅಂತ. ಇದರ ಹಾಗದಲ್ಲ ಅಲ್ಲ. ವಿಷಮ ಅಂದ್ರೆ ಏನು? ಏನು ಇದರ ಹಾಗದಲ್ಲ ಅನ್ನೋದು ಇನ್ನೊಂದು ಅರ್ಥ. ಹೌದು. ವಿಷಮತೆಯನ್ನಾದರೂ ನಾಶ ಮಾಡ್ತದೆ ಅನ್ನುವ ಹೆಚ್ಚುಗಾರಿಕೆ ಅವನಿಗೆ ಸೇರಿತು. ನೋಡೋದನ್ನು ಒಪ್ಪಿಕೊಳ್ಳಿಕ್ಕೆ ನೀನು ಸಿದ್ಧನಿಲ್ಲ. ಯಾಕೆ ಎಲ್ಲ ಒಳ್ಳೆಯ ವಿಷಯವನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಿಲ್ಲ ಗೊತ್ತಾ? ನಿನ್ನ ನಾನು ಬಿಡುವುದಿಲ್ಲ ನೋಡು. ಅಲ್ಲಲ್ಲ, ಅದು ನಾನಿಷ್ಟು ಗಟ್ಟಿ ಇರುವುದರಿಂದ ಅದೆಲ್ಲ ಅಲ್ಲ. ಈಗ ನೀನು ಸ್ಪರ್ಧೆಯನ್ನು ಮುಂದುವರಿಸಿದ್ದೆ ಹೇಗೆ? ನಾನಿದ್ದೇನೆ ಅಂತ ಒಂದು ಸ್ಪರ್ಧೆಗೆ ಇಳಿದಾಗ ನಿನಗೆ ಒಂದು ಗಟ್ಟಿಗೊಳಿಸಬೇಕಾದ ಅನಿವಾರ್ಯತೆ. ನಾನು ಉಂಟು, ನಾನು ಗೆಲ್ಲಬೇಕೆನ್ನುವಂತ ಆಗಿಂದ ಆಗ ಸೃಷ್ಟಿಪಕಾರ್ಯ ಅಂತ ಹೇಳುವ ನಾನು ಮೊದಲು ಕೆಲಸ ಮಾಡುವ ಅಂತ. ಈಗ ಮೊದಲು ಕೆಲಸ ಮಾಡಬೇಕು ಅಂತಲೇ ಅಲ್ವ ನಿನಗೆ ಕೊಟ್ಟದ್ದು? ಮಾಡದೆ ಕೂತ್ಕೊಂಡು ಕೊಟ್ಟದ್ದು. ನೀನು ಮಾಡದೆ ಕೂತ್ಕೊಂಡೇ ಅಲ್ಲ, ನಮ್ಮದೇ ಕುಳಿತೇ ಅಲ್ಲ. ಆಗ್ತದೆ ಈಗ, ಆಗ್ತದೆ. ಯಾವಾಗ ಇದು ನೀವು ಒಪ್ಪಿಕೊಂಡಲ್ಲಿಲ್ಲ. ಒಪ್ಪಿಕೊಳ್ಳ ಇದ್ರೆ ಮತ್ತೆ ನೋಡ್ಬೇಕು. ಮೊದಲ ಹೇಳಿಕೆ ಹೇಳಿತ್ತು ಅಮ್ಮ, ಅವನು ಒಪ್ಪಿಕೊಂಡ ಮೇಲೆ ನೀನು ಆರಂಭಿಸುತ್ತಿತ್ತು. ಆಗಿರ್ಲಿಲ್ಲ. ಹಾಗಾದ್ರೆ ನಾವು ಒಪ್ಪಿಕೊಳ್ಳಬೇಕು ಅಥವಾ ಒಪ್ಪಿಸಿಕೊಳ್ಳಬೇಕಾದಂತಹ ಒಂದು ನಡೆಗೆ ಯಾಕೆ ಬಂದೆ ನೀನು? ಒಪ್ಪಿಕೊಳ್ಳಬೇಡಿ ಅಂತ ನಿಮಗೆ ಹೇಳಿ ಆದ್ರೆ ಒಂದು ಒಪ್ಪಬೇಕಾದ್ದನ್ನು ಒಪ್ಪಿಕೊಳ್ಳಿ ಅಂತ ಆಡಿದ್ದಾರೆ. ಒಪ್ಪ ಕೂಡದ್ದನ್ನು ಒಪ್ಪ ಕೂಡ ಹಾಗಾಯ್ತು. ಅರಿವು ಅನ್ನೋದಕ್ಕೆ ಅರ್ಥವೇ ಇಲ್ವಲ್ಲ. ಆದ್ರಿಂದಲೇ ಆಡಿತ್ತು. ನಿನ್ನ ಕೆಲಸ ಎಷ್ಟು ಗೊತ್ತಾ? ಬರೆಯುವುದು ಮಾತ್ರ ಅಲ್ಲ. ಕರಣಿಕ, ವಿಶ್ವಕರಣಿಕ ಯಾರು? ಅಲ್ಲ, ವಿಶ್ವಲೇಖಕ. ಏನು ಲೇಖನ? ಅದು ಸಾಹಿತ್ಯ ಅನ್ನೋದೇ. ಅಮ್ಮ ಕೊಟ್ಟ ಸಾಹಿತ್ಯ ಪುಸ್ತಕವಾಗಿ ಬರೆಯುತ್ತೀನಿ ಅಷ್ಟೇ. ಆದ್ರೆ ಹಾಗಲ್ಲ. ನೀನು ಹೇಳಿದ ಸಾಹಿತ್ಯ ನಾನು ಒಪ್ಪಿಕೊಳ್ತೇನೆ. ಬೇಕಾದವರಿಗೆ ಬೇಕಾದನ್ನು ಕೊಡಬಹುದಾದಂತ ಉದ್ಯೋಗ ಅಲ್ಲಿ ಬ್ರಹ್ಮ ನಿರ್ಣಯ ಅಲ್ಲ. ಏನನ್ನು ಯಾವನು ಕೊಡುತ್ತಾನೋ ಅದರ ಪೂರ್ಣ ನಿರ್ಣಯ ಕೊಡುವವನಿಗಿರ್ತದೆ ಹೊರತು ಇನ್ಯಾವನಿಗೆ ಇರುವುದಕ್ಕಿಲ್ಲ. ಅಷ್ಟಿಲ್ಲದ ಕರ್ತೃತ್ವ ಯಾಕೆ? ನಮ್ಮಲ್ಲಿ ತುಂಬಿದ್ದಾದರೂ ಯಾಕೆ? ಎಲ್ಲ ಜೀವರಿಗೆ ಅವರ ಕರ್ಮಕ್ಕೆ ಫಲವನ್ನು ಕೊಡಬಹುದಾದ, ಯಾವಾಗಲೆಂದು ನಿರ್ಣಯಿಸಬಹುದಾದ ಪೂರ್ಣ ಹೊಣೆಗಾರಿಕೆ ಉಳ್ಳದ್ದು ಪಾಲನೆಯ ಕರ್ತೃವಿ. ಆದ್ದರಿಂದಲೇ ಯಾವ ಜೀವನಾದರೂ ಬೆಳೆಯುವುದು ಕೊಡುವುದರಿಂದ ಅಥವಾ ಪಡೆಯುವುದರಿಂದ ಎನ್ನುವುದರಿಂದ ಕೆಟ್ಟು ಹೋಗದ ಹಾಗೆ ಕೊಟ್ಟು ಕೊರೆಯುವ ಉದ್ಯೋಗ ಶ್ರೇಷ್ಠ. ಈಗ ನೀನು ಹಾಗೆ ಹೇಳು, ನಿನ್ನ ತೀರ್ಮಾನ. ನನ್ನೊಂದು ದೊಡ್ಡವನಿಂದ ಒಪ್ಪಿಕೊಳ್ಳೋದಿಲ್ಲ. ನಾನು ನಿನ್ನ ಜ್ಯೇಷ್ಠವಾದಕ್ಕೆ ಯಾವುದು ಸರಿ ಎನ್ನುವುದನ್ನು ಬೇಗ ಹೇಳಿ. ವಚನ ನೀನು ಮುಂದುವರಿ. ಹೇಳುವುದಕ್ಕೂ ಕಾರಣವಿದೆ. ಬ್ರಹ್ಮಸ್ತು ಮಾತನಾಡಿದ ಏನು ಪ್ರಯೋಜನ? ಅವರ ಸೃಷ್ಟಿ ಕಾರ್ಯ ಹೌದಲ್ಲ, ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ತಾನೆ ಆತ. ಅದು ಸರಿ. ಕ್ಷಣ ಮಾತ್ರದಲ್ಲಿ ನನ್ನ ಲಯದ ಕಾರ್ಯವಷ್ಟೇ ಕ್ಷಣ ಮಾತ್ರದಲ್ಲಿ ಮುಗಿಯುತ್ತದೆ. ಆ ಕಂದರಾದಂತಹ ಬಾಲನ ಕಾರ್ಯ ಅದು ಸುದೀರ್ಘವಾಗಿ ನಡೆಯತಕ್ಕದ್ದು. ಎಲ್ಲಿಯವರೆಗಿಂತ ಮೊದಲೇ ತೀರ್ಮಾನ ಮಾಡುವುದಕ್ಕಾಗುವುದಿಲ್ಲ. ಅಳಿವಿನ ತನಕ. ಹಾಗಾಗಿ ಅದರಲ್ಲಿಯೇ ದೊಡ್ಡವನ್ನೇನು ಹಾಗೆ ತೀರ್ಮಾನಿಸಿ ಆಯ್ತು. ಕಂಡುಬರುವಂತಹ ದೀರ್ಘವಾದಂತಹ ಉದ್ಯೋಗ ಎನ್ನುವುದರಿಂದ ಅದು ಹೆಚ್ಚಿಲ್ಲ. ನೀನೇ ದೊಡ್ಡವ ಅಂತ ನಿನ್ನ ಒಪ್ಪಿಗೆ. ಹೌದು. ಒಂದು ಸಸ್ಯನ ನಾವೀಗ ನೆಟ್ಟೆವು ಎಂದಾದ್ರೆ ಅದು ಬೆಳೆದು ಹೆಮ್ಮರವಾಗಬೇಕು ಅಂತಿದ್ರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಯಾವುದೆಲ್ಲ ಬೇಕು ಅಂತ ಅದನ್ನೆಲ್ಲವನ್ನು ಕೊಡುವಾತನೊಬ್ಬ ಬೇಕೇ ಬೇಕು. ಕಾಲವರಿತು ಘೋಷಿಸಲಿ. ಹೌದು. ಅಂತಹ ಕಾರ್ಯದಲ್ಲಿ ನೀನೀಗ ಮುಂದುವರಿಯುತ್ತಾ ಸರಿ, ಇದೇ ಶ್ರೇಷ್ಠ ಅಂತ ನಿನ್ನ ಅಲ್ಲಿಗೆ ಮುಗಿಯುವುದಿಲ್ಲ. ಮತ್ತೆ ಹರಿಹರರಾದಂತಹ ನಮ್ಮ ಈರುವರಲ್ಲಿ ಭೇದ ಇಲ್ಲ ಎನ್ನುವುದನ್ನು ಇಂದಿನ ಪ್ರಪಂಚಕ್ಕೆ ನಾವು ತೋರ್ಪಡಿಸ್ತೇವೆ. ನಾನು ಈ ಗಳಿಗೆಯಲ್ಲಿ ಐಕ್ಯ ಸೃಷ್ಟಿಯ ಮೂಲದಲ್ಲಿ ಹರಿಹರರು ಒಂದಾಗಿದ್ದು ಎಲ್ಲವನ್ನು ಕಾಣಿಸಿಕೊಳ್ಳೋಕ್ಕೋಸ್ಕರ ಸೇರಿಸಿಕೊಳ್ಳಬಲ್ಲವರಲ್ಲಿ ಸೇರುವಂತಹ
ನೋಡ್ಬೇಕು ನೀನು. ಅವನ ಒಳಭಾವ ಹೊರಗೆ ನಿನ್ನ ಮುಖ ಸ್ವಭಾವ ಸ್ವಭಾವ ಅಲ್ಲ, ಮುಖ ಹರಿಯತ್ತು, ಒಳಗಿರುವುದು ಹರಿಹರದು ನೀವಿರುವರ ರಕವಾಗಿ. ಈಗ ಹರಿಭಾವ ಹರಿಭಾವ ಅಲ್ಲ, ಬ್ರಹ್ಮನನ್ನು ಹೆದರಿಸುವಂತಹ ಒಂದು ಯೋಜನೆಗೆ ತೊಡಗಿದ್ದಾರೆ. ಅದನ್ನು ಕಟ್ಟಿ ಬ್ರಹ್ಮ ಹೆದರುವವನಲ್ಲ, ಮತ್ತೆ ಹೆದರಿಸುವ. ಹಾಗಾಗಿ ನಿನಗೆ ಮಾತಿನಲ್ಲಿ ತಿಳಿಸಿದೆ, ಒಪ್ಪಿಕೊಳ್ಳುವುದಿಲ್ಲವೆನ್ನು ಹಠದಲ್ಲಿ ಹಾಗಿದ್ದರೆ ಇಕ್ಕ ಬರಿದಿದ್ದೇನೆ ಮುಷ್ಟಿ. ನಾವಿಬ್ಬರು ಸಮರವನ್ನು ಮಾಡೋಣ. ಸಮರ ವಿಜಯಿ ಯಾರು ಅವನೇ ಸರ್ವಶ್ರೇಷ್ಠವೆನ್ನುವ ಒಂದು ಪಂಥ ದಾರಿ ಹೊಸತಿಲ್ಲ. ಆಗ ವಿಷಯ ದಾರಿ, ಈಗ ಇನ್ನು ಬಲದ ದಾರಿ, ಗುದ್ದಾಟದ. ನಿನ್ನನ್ನು ಬುದ್ಧಿ ಹದಗಳಿಸಿದಾಗ ನೀನು ಕೈ ಮುಗಿದು ನನ್ನ ಕಾಲಿಗೆರಗಿ ನನ್ನನ್ನು ದೊಡ್ಡವನೆಂದು ನಿನ್ನನ್ನು ಒಪ್ಪಿಸ್ತೇನೆ. ಬಾ ಮುಂದಕ್ಕೆ. ಅದು ನನಗೆ ಫಲ ಕೊಡಲಿಲ್ಲ ಅಲ್ವೇ? ನಾವು ದಾರಿ ನಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಡ್ತೇವೆ. ಹೋದ ದಾರಿಯಲ್ಲೆಲ್ಲ ಒಂದು ಗುರಿ ತಲುಪುವುದಕ್ಕಾಗದೆ ನಮಗೆ ಗುರಿ ತಲುಪುವ ಉದ್ದೇಶ ಹಾದಿ ಯಾವುದು ಅದಕ್ಕೆ ಹಾಗಾದ್ರೆ ಗುರಿ ತಲುಪಬೇಕುಂಟು. ನಾನು ಹೇಳ್ತೇನೆ ದಾರಿ ನಿಜ. ಹೌದಪ್ಪ, ನಂಬಬಹುದು. ಅಮ್ಮ ಪಟ್ಟ ಸಾಹಿತ್ಯ ಉಂಟಲ್ಲ, ಹೌದು. ಹೋದ ಕಲ್ಪದಲ್ಲಿ ಹೊಂದಿದ ಪ್ರಪಂಚ ಸೂತ್ರವಾಕ್ಯ ಕರ್ತೃಗಳಾದ ನಮ್ಮೊಳಗೆ ತುಂಬಿರಬೇಕು. ಯಾರಲ್ಲಿ ಎಂಬ ನಿರ್ಣಯವನ್ನು ಆಡಿಲ್ಲ. ನಮಗೆ ಬುದ್ಧಿಯನ್ನು ಕೊಟ್ಟದ್ದು ಯಾಕೆ? ಶೋಧನೆಯ ಮೂಲಕವಾಗಿ ಮಕ್ಕಳು ಮೊದಲಿಂದಲೇ ಸಾಧಿಸಿಕೊಂಡು ಬರಲಿ ಎನ್ನುವುದಕ್ಕಾಗಿ ತಿಳಿದುಕೊಳ್ಳಬೇಕು. ಹೀಗೆ ಮಾಡೋಣ. ಅನುಮಾನವನ್ನು ಪ್ರಮಾಣವಾಗಿ ಅಂಗೀಕರಿಸುವುದು ಬೇಡ, ಪ್ರತ್ಯಕ್ಷವು ಪ್ರಮಾಣವಾಗಬೇಕು. ಒಬ್ಬರೊಳಗೊಬ್ಬರು ಹೊತ್ತು ಅಲ್ಲಿ ಏನುಂಟು ಎನ್ನುವುದನ್ನು ತಿಳಿದು ಬಂದು ಹೇಳುವ. ಆಗಬಹುದು. ಹೇಗೆ? ನನ್ನ ದಾರಿಯಲ್ಲಿ ನೀವು ಒಪ್ಪಿಕೊಳ್ಳದಿದ್ದರೆ ನಿನ್ನ ದಾರಿಯಲ್ಲಿ ಬಂದಾದರು ನನ್ನನ್ನು ದೊಡ್ಡವನೆಂದು ನಾನು ಸ್ಥಾಪಿಸ್ತೇನೆ. ಹೌದಲ್ಲ? ಹೌದು. ಬ್ರಹ್ಮ ನೀ ಕಂಡು ಬಾ, ಅದನ್ನೇ ನಾನು ಹೇಳಿದೆ ಎಂದು ತಿಳಿದುಕೊಂಡು ನೀನೇ ಕಂಡು ಬಾ. ಒಂದು ದಾರಿ ಬೇಕಲ್ಲ. ನನ್ನ ಬಾಯ ನಿನ್ನದೇ ಏನು ಚಿಗುಟು ಸ್ವಭಾವ. ಬ್ರಹ್ಮನ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲವೆನ್ನುವ ಹಠದಲ್ಲಿದ್ದಾನೆ. ಅವರನ್ನು ಹದಗೊಳಿಸ್ತೇನೆ. ಒಳಗಿದ್ದಾನಲ್ಲ, ಅವಪರಗಳನ್ನು ಬಂಧಿಸಿ ಸ್ಥಾಪನಾಗಿ ಬಿಟ್ಟರೆ ರೀತಾಪಿಸಬೇಕು. ಹೌದಲ್ಲ? ಆದಿತ್ಯ ಎಂದು ಯೋಚಿಸಿದರೆ ಆಗುವುದಿಲ್ಲ. ನನ್ನನ್ನು ನಾನು ಉಳಿಸಿಕೊಳ್ಳಬೇಕೆಂದಿದ್ದಲ್ಲಿ ಒಂದು ದ್ವಾರದ ಮುಖೇನ ನಾನು ಉಸಿರಾಡಿಕೊಂಡಿರಬೇಕು. ನಾನು ಉಸಿರಾಡಿಕೊಂಡಿದ್ದರೂ ಹರಿ ಮತ್ತೆ ಅದೇ ದ್ವಾರದಲ್ಲಿ ಹೊರಬರ್ತಾನಲ್ಲ. ಆ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ನನಗೊಂದು ಅನುವಾಗ್ತದೆ. ಆದ್ದರಿಂದ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯ ಬರವಿನ ನಿರೀಕ್ಷೆಯಲ್ಲಿರ್ತೇನೆ. ಪ್ರವೇಶ ಮಾಡಿ ನೋಡಿದೆ ಅಂತಾದ್ರೆ ಆಶ್ಚರ್ಯ. ಸರಿದ ಕಲ್ಪದಲ್ಲೇ ಹೊಂದಂತ ಧರೆಗಳನ್ನೆಲ್ಲ ಕಂಡಿದ್ದೇನೆ. ಅವರಿವರೇನು ಬ್ರಹ್ಮಾಂತವನ್ನು ಹನಂತವನ್ನು ಕಾಣುತ್ತಾ ಮುಂಬರಿದರೆ ನನ್ನಂಥವರು ಯಾರಿಲ್ಲ. ಇರುವುದನ್ನು ಚಲನಾಶೀಲವಾಗಿಲ್ಲ ಎನ್ನುವುದು ಅನುಭವಕ್ಕೆ ಬರತೊಡಗಿತಲ್ಲ. ಮುಂದೇನು ಮತ್ತೇನು ಅಂತ ನೋಡಿದರೆ ಆಶ್ಚರ್ಯ. ಎತ್ತ ನೋಡಿದ ರಕ್ತ ಎಲ್ಲವೂ ಕೂಡ ಸ್ವರ್ಣ ಬಣ್ಣದಿಂದ ಕುಂಬಳಿಸ್ತಾ ಇದೆ. ಒಂದು ನಿರ್ಣಯಕ್ಕೆ ಬಂದೆ, ಅವರಿಗೊಂದು ಹಾಗೆ ಹೆಸರು ಕೊಡೋಣ. ಕಂಡಷ್ಟನ್ನು ಅವನಲ್ಲಿ ಹೇಳಬೇಕು ಎಂಬಂತಹ ಉತ್ಸಾಹದಿಂದ ಮೇಲೆ ಕೇಳಿದರೆ ತುದಿಯೇ ತೋರದಾಯಿತು. ಸುತ್ತಿದೆ ಬಳಲಿಗೆ ಉತ್ತರವಾಗಿದೆ. ಹೋಗಬೇಕು ಎನ್ನುವುದಕ್ಕಾಗಿ ಸಾಧನೆಗಾಗಿ ಕೆಳಗಿಳಿದು ಬಂದು ನೋಡಿ ಅಂತಾರೆ ಬೆಳಕು ತೋರುವುದರಿಂದ ಅರ್ಥವಾಗ್ತದೆ. ಅದೋದ್ವಾರವನ್ನು ತೆರೆಯುತ್ತಾರೆ. ಈ ದಾರಿಯನ್ನೇ ಯಾಕೆ ತೆರೆದ? ಪ್ರಾಯಶಃ ಅವನ ಅಂತರಂಗಕ್ಕೆ ಅರ್ಥವಾಗಿದೆ. ಪಾಲನಾ ಕರ್ತೃತ್ವವನ್ನು ಹೊಂದಿದಂತಹ ವ್ಯಕ್ತಿಯಲ್ಲಿ ಜ್ಯೇಷ್ಠತ್ವ ಶ್ರೇಷ್ಠತ್ವ ಉಂಟು. ಹಾಗೆಂದು ನಾನೆಂಬ ವಾದವನ್ನು ಮಾಡಿ ಆಯಿತಲ್ಲ. ಅದನ್ನೇ ಗಟ್ಟಿಗೊಳಿಸುವುದಕ್ಕಾಗಿ ಏನೋ ಒಂದು ತಂತ್ರವನ್ನು ಹೂಡಿದ. ಮುಖದ್ವಾರವನ್ನು ಬಂಧಿಸಿದ್ದಾನೆ, ಅಧೋದ್ವಾರವನ್ನು ತೆರೆದಿದ್ದಾನೆ. ಇಲ್ಲಿ ಹೋದರೆ ನಾಳೆ ಹೇಳುವುದು, ಓಹೋ ನೀವು ಬಂದದ್ದಲ್ಲೇ
ಸಿಟ್ಟಾಯ್ತು. ಏನು ಮಾಡಿದ್ರೇನು? ಇಷ್ಟನ್ನು ಮಾಡಿದ್ದರಿಂದ ಅವನ ಸಣ್ಣತನ ತೋರಿಸಿದ ಹಾಗಾಯಿತು. ಒಳ್ಳೆಯದು. ನನಗೆ ದಾರಿ ಯಾವುದಾದ್ರೇನಂತೆ, ಮೇಲಾದ್ರೇನು ಕೆಳಗಾದ್ರೇನು, ಕಾಂಬ ದಾರಿಯಲ್ಲ ಹೊರಸಾಗುತ್ತೆ. ಇರ್ಲಿಕ್ಕಿಲ್ಲ, ಮೊದಲು ಇರಲಿಲ್ಲ, ಅದರಿಂದ ಇಲ್ಲ. ಇರುವುದೊಂದಕ್ಕೂ ಚಲನೆ ಇಲ್ಲ. ಅದು ಬೀಜ ಸ್ವರೂಪದಲ್ಲಿ ಬಣ್ಣ ಹೇಗುಂಟು? ಸ್ವರ್ಣ ವರ್ಣದಿಂದ ಕಂಗೊಳಿಸುತ್ತಾ ಇದೆ. ಏನನ್ನಿಸ್ತದೆ ನೀನು? ಸ್ವರ್ಣ ಗರ್ಭಣಿ. ನಾನು ಒಂದು ಸಿದ್ಧ ಮಾಡಿಯೇ ಇಟ್ಟಿದ್ದೇನೆ. ಪುರಸಿದ್ಧ ಅಲ್ವಾ? ಯಾವುದಕ್ಕೆ? ನನ್ನ ದೇಹದ ಅಧೋದ್ವಾರ ಅಧೋ ಅಕ್ಷಿಂದ ಬಂದೆ ಎನ್ನ ಕಾರಣ ನಿನಗೆ ಅಧೋಕ್ಷಜನೆಂದು ಹೆಸರು. ಒಳ್ಳೆ ಹೆಸರು ಯಾರಿಗೂ ಸಿಗಲಿಕ್ಕಿಲ್ಲ. ನಿನ್ನ ಕೆಲಸದಲ್ಲಿ ನೀನು ಮುಗಿಸಿ ಆಯಿತೆಂದು ಬೀಗಬೇಡ. ನಾನು ದುಡಿದು ಕೆಲ ಹೆಸರು ಸಂಪಾದನೆ ಮಾಡಿ ನನಗೆ ದುಡಿದಲ್ಲಿಗೆ ಸಿಕ್ಕಿದ್ದು ದೊಡ್ಡ ಸ್ಥಿತಿ. ಹಾಗೆ ನಮ್ಮ ದೊಡ್ಡ ಸ್ಥಿತಿ. ಹಾಗಾಗಿ ನನ್ನ ದುಡಿಮೆಗೆ ಈಗ ಅವಕಾಶ ಬೇಕು. ನನಗೆ ದಾರಿ ಹೌದಲ್ಲ? ದಾರಿ ಕೊಡು. ದಾರಿ ಬೇಕಾ? ಮತ್ತೆ ಸೃಷ್ಟಿಕರ್ತ ಅಲ್ಲ, ಯಾವ್ದಾದಿತ್ತು ಅದನ್ನು ಮತ್ತೆ ಮಾಡಿಕೊಂಡು ಹೋಗ್ಬೇಕು. ನಾನು ಕಟ್ಟುತ್ತೆ ಉಂಟಲ್ಲ, ಬಿಟ್ಟದಾಗುದಿಲ್ಲ. ಅದನ್ನು ಮತ್ತೆ ನೋಡಿಕೊಳ್ಳೋಣ. ಹೋದರಲ್ಲ ಇವ ನಾನು ಎನ್ನುವಂತಹ ಭಾವನೆಯನ್ನು ಮರೆತು ಅಥವಾ ಪೂರ್ಣವಾಗಿ ತೊರೆದು ಬರಬೇಕು. ಅದಕ್ಕಾಗಿ ನವದ್ವಾರವನ್ನು ಬಂಧಿಸಿದೆ. ಕಾಣಿಸುತ್ತಿರುವುದೇನು? 1, 2, 5, 10, 100, 1000, ಲಕ್ಷ, ಕೋಟಿ 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 ಅನಂತ ಕೋಟಿ ಬ್ರಹ್ಮಾಂಡಗಳು ಬೀಜ ಸ್ವರೂಪದಲ್ಲಿ ಗೋಚರವಾಗುತ್ತಿವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಹರಿಯನ್ನುವವನು ಎಲ್ಲಿಯೂ ಇಲ್ಲ. ಯಾಕೆ ಏನು ಎನ್ನುವಂತೆ ಸೂಕ್ಷ್ಮವಾಗಿ ಗಮನಿಸಿದರೆ ಪ್ರತಿಯೊಂದು ವಸ್ತು ವಿಷಯ ವಿಚಾರಗಳಲ್ಲಿಯೂ ಹರಿಯೂ ಗೋಚರನಾಗ್ತಾನೆ. ಸರ್ವತ್ರದಲ್ಲಿ ತಾನು ತಾದಾತ್ಮ್ಯವನ್ನು ಹೊಂದಿ ಈ ಲೋಕ ಸೃಷ್ಟಿಯಲ್ಲಿ ಅದ್ವೈತವನ್ನು ತೋರಿಸಿಕೊಳ್ಳುತ್ತಿದ್ದಾನೆ. ಎಂದರೆ ಹರಿಯನ್ನುವವನು ಆದಿಮೂಲ, ಅನಂತ ಶಕ್ತಿ, ಪುರಾಣ ಪುರುಷೋತ್ತಮ, ಅವನೇ ಅಚ್ಯುತ ಅಚ್ಯುತ ಅಚ್ಯುತ. ಇಂತಹ ಮಹಾತ್ಮನನ್ನು ನಾನು ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂಥ ಪಾಪ ಪ್ರತ್ಯಯ ನನ್ನನ್ನೀಗ ಕಾಡುತ್ತಾ ಇದೆ. ಭವಿಷ್ಯತ್ತಿನ ಕಾರ್ಯಕಾಲದಲ್ಲಿ ಈ ಲೋಪದಿಂದ ನಾನು ವಿಮುಕ್ತನಾಗಬೇಕೆಂದಿದ್ದಲ್ಲಿ ಕೈ ಮುಗಿದು ಕಾಲಿಗೆರಗಿ ಅವನ ಹಿರಿತನವನ್ನು ಒಪ್ಪಿ ನನ್ನ ಕಿರಿತನವನ್ನು ಅವನಿಗೆ ನಿವೇದಿಸಬೇಕಾಗುತ್ತೆ. ಆದ್ದರಿಂದ ಹೊರ ತೆರಳುತ್ತೇನೆ, ನೋಡೋಣ.
ಎಲ್ಲಿ ಹೋದರೂ ದಾರಿ ಇಲ್ಲವೆನ್ನುವುದು ಸ್ಪಷ್ಟ. ನನ್ನಿಂದ ದ್ವಾರಗಳನ್ನು ಬಂಧಿಸಲಾಗದಿದ್ದರೂ ತಾನು ಅದನ್ನು ಸಾಧಿಸಿ ತಾನೆಷ್ಟು ಸಮರ್ಥನೆನ್ನುವುದನ್ನು ಸ್ಪಷ್ಟೀಕರಿಸಿದ್ದಾನೆ. ಹಾದಿ ಹುಡುಕುತ್ತಾ ಸಹಸ್ರ ದಿವ್ಯ ವರ್ಷಗಳ ಸಂದೋಹವಾದ್ದರಿಂದ ನನ್ನಿಂದ ದಾರಿ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಈ ಸಂದಿಗ್ಧ ಕಾಲದಲ್ಲಿ ಆದಿಮಾಯಾದೇವಿ ಅಲ್ಲದೆ ಮತ್ತಾರೂ ನನ್ನನ್ನು ಕೈ ಹಿಡಿದು ನಡೆಸುವವರಿಲ್ಲ. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ ಜಯ ಹರಿಯ ಹರಿಯನಾಗಿ ಕಮಲನಾಡದಿ ಏನದು ಮೇರೆ ಪದಭೋಗವಿದೆ ಹೊರಟ ವಟಪತ್ರದಲ್ಲಿದ ಮಲಗಿರಲು ನಿದ್ರೆಯೊಳಗೆ ಕಾಂಗರಳಿಸಿ ಬಾಯೊಳಗೆ ನಿದ್ರೆಯೊಳಗೆ ಕಾಂಗರಳಿಸಿ ಬಾಯೊಳಗೆ ನನಗಂತೂ ನಿದ್ರೆಯ ಬರತೊಡಗಿದ್ದಲ್ಲ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಕರುಣಾರ್ಣವಿಯಾದಂತಹ ಅಮ್ಮನನ್ನು ಪ್ರಾರ್ಥಿಸಿಕೊಂಡು ಕಣ್ತೆರೆದು ನೋಡಿದರೆ ಆಳದಲ್ಲಿ ಒಂದು ತೇಲಿ ಬರುವುದರಿಂದಲೇ ನನ್ನ ಸುಖಕ್ಕಾಗಿ ಸೌಕರ್ಯವನ್ನು ಒದಗಿಸಿಕೊಟ್ಟಳು ಎನ್ನುವ ನಿರ್ಣಯಕ್ಕೆ ಬಂತು. ಹಾಗೆಂದು ಸಣ್ಣ ಗಾತ್ರದಲ್ಲೇ ಪವಡಿಸೋಣಬೇಕು. ಈ ಕಾಲಕ್ಕಾಗಿ ಹಿರಿಯ ಗಾತ್ರಕ್ಕೆ ನನ್ನ ತನುವನ್ನು ಹೊಂದಿಸಬೇಕಾಗಿತ್ತು. ಇಚ್ಛಾಶಕ್ತಿಯಿಂದಲೇ ಕಾಯವನ್ನು ತಿಳಿದುಗೊಳಿಸಿ ಬಾಳ ಮುಕ್ತನಾಗಿ ಎಡಗಾಲ ಹೆಬ್ಬೆಳ್ಳನ್ನು ಬಾಯಲ್ಲಿರಿಸಿ ವಟಪತ್ರ ಶೈಲನಾಗಿ ತಾನಿರದ ಪದ್ಮಾಗರವ ಬರದಿಂದ ಬಲಿದು ಕುಳ್ಳಿರುದ ನಾಟ್ಯಸಿ ನೋಡಿಯೇ ಮೆರೆದ ನಾಲ್ಮೊಡಲಿಂದ ಇರದ ಮೇಲಕ್ಕೆ ನೋಡಲು ವರಪಂಚವದನದಿನ ಪರಿಶೋಭಿಸುತ್ತಲವೇ ನಿರದೆ ಹರಿಯ ಪದಯುಗಗಳು ಸ್ವರಿಸಿರುವ ವೇಳೆಯೂ ಅಚ್ಚರಿಯ ಹಾದು ನೀಡಿಯೇ ಸುರಥ ವೀಶರು ನಲಿದೀಯೇ ನಾನಿರುವುದು ಕಮಲಾಸನಾಗಿದ್ದೇನೆ, ಪಂಚವದನಾಗಿದ್ದೇನೆ. ಎಲ್ಲವೂ ಹರಿಮಹಿಮೆಯಾದ್ದರಿಂದ ಅವನಿಗೆ ಕೈ ಮುಗಿಯೋನೆಂದತ್ತ ನೋಡಿದರೆ ಅಚ್ಚರಿ ಒಂದು ಗೋಚರವಾಗಿದೆ. ಆಲದ ಒಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಪುರಿಸಿ ಬಾಲ ಮುಕುಂದ ಸ್ವರೂಪದಲ್ಲಿ ಸುಖನಿದ್ರಾಶಾಹಿಯಾಗಿದ್ದಾನೆ. ಇವನನ್ನೀಗ ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗವೆಸಗಿದ ದೋಷವೂ ನನ್ನನ್ನು ತಟ್ಟಿದ್ದರಿಂದ ಅವನೆಚ್ಚರಗೊಳ್ಳುವವರೆಗೆ ಆತನ ಶುಭ ನಾಮಾವಳಿಗಳನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಇರುತ್ತೇನೆ. ಅದ್ಭುತಾನಂದ ಗೋವಿಂದ ನಾರಾಯಣ ಮುಕುಂದ ಜಯ ಜಯ. ಇವನ